ಬಸವಣ್ಣ ಮೊದಲ ಅಧ್ಯಕ್ಷರು ಅಲ್ಲಮ ಪ್ರಭುದೇವರು. ಕಲ್ಯಾಣ ಕ್ರಾಂತಿ ಆದ ನಂತರ 4 ಶತಮಾನಗಳ ಕಾಲ ಬಸವನ ಶಬ್ದ ನಿಶಬ್ದವಾಗಿತ್ತು. ಅಂತಹ ಸಂದರ್ಭದಲ್ಲಿ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಂತೆ ಬಂದವರು ಯಡಿಯೂರ ಸಿದ್ದಲಿಂಗೇಶ್ವರರು. 101 ವಿರಕ್ತರನ್ನ ಕಟ್ಟಿಕೊಂಡು ನಾಡಿನ ತುಂಬೆಲ್ಲ ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ, ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗ ಅಂತ ಹೇಳಿ ಬಸವ ತತ್ವದ ಬೀಜಗಳನ್ನ ಬಿತ್ತಿದ್ರು. ಆಮೇಲೆ ಬೋಳ ಬಸವರನ್ನ ಅಧ್ಯಕ್ಷ ಮಾಡಿಕೊಂಡು ಯಡಿಯೂರಿನಲ್ಲಿ ಲಿಂಗೈಕ್ಯರಾದ್ರು. ಆ ಯಡಿಯೂರ ಸಿದ್ದಲಿಂಗೇಶ್ವರಿಗೆ ಯಡಿಯೂರೇಶ, ಸಿದ್ದಲಿಂಗೇಶ ಆ ಅಭಿಧಾನವನ್ನು ಇಟ್ಟುಕೊಂಡಂತಹ ಬೂಕನಕೆರೆಯ ಸಿದ್ದಲಿಂಗಪ್ಪನ ಸುಪುತ್ರವೇ ನಮ್ಮ ಯಡಿಯೂರಪ್ಪ. 100 ಜನ ಮಂಡ್ಯದಲ್ಲಿ ಹುಟ್ಟಿ ಶಿಕಾರಿಪುರದಲ್ಲಿ ಶಿಕಾರಿ ಹೊರಟು ಪುರಸಭೆಯಿಂದ ಸೈಕಲ್ ಮೇಲೆ ಸಂಚಾರವನ್ನ ಮಾಡ್ತಾ ಹೇಗೆ ಅವತ್ತು ಯಡಿಯೂರು ಸಿದ್ದ 101 ವಿರಕ್ತ ಕಟ್ಟಿಕೊಂಡ್ರು, ಹಂಗೆ ಯಡಿಯೂರಪ್ಪ ಏನ್ ಮಾಡಿದ್ರು ಅಂತಂದ್ರೆ ಅನಂತ್ ಕುಮಾರ್, ಬಿ ಶಿವಪ್ಪ, ವಿ.ಎಸ್. ಆಚಾರ್ಯರು, ಡಿ.ಎಚ್. ಶಂಕರಮೂರ್ತಿ, ಈಶ್ವರಪ್ಪ ಹೀಗೆ 106 ಜನ ಕಟ್ಟಿಕೊಂಡು ಲಕ್ಷಾಂತರ ಕಾರ್ಯಗಳು ಕಟ್ಟಿಕೊಂಡು ಈ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಮಲದ ಬೀಜಗಳನ್ನ ಬಿತ್ತಿದ್ರು. ಕಮಲದ ಹೂವನ್ನ ಅರಳಿಸಿರುವಂತಹ ಕೀರ್ತಿ ಇವತ್ತು ಯಾರಾದ್ರೂ ಸಲ್ತಾ ಇದ್ರೆ, ಅಮಿತ್ ಶಾ ಅವರು ಬರ್ತಾ ಇದ್ರೆ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ. ಆ ಹಿನ್ನೆಲೆಯಲ್ಲಿ ಕರ್ನಾಟಕ ಅಂದಾಗ ಕಳೆದ 25 ವರ್ಷದಲ್ಲಿ ನಾವು ನೋಡಿದ್ದು 3 ಹೆಸರು. ಗೌಡ ಅಂದಾಗ ನಮಗೆ ನೆನಪಾಗೋದು ಎಚ್.ಡಿ. ದೇವೇಗೌಡರು, ಅಯ್ಯ ಅಂದಾಗ ನೆನಪಾಗೋದು ಸಿದ್ದರಾಮಯ್ಯನವರು, ಅಪ್ಪ ಅಂದಾಗ ನೆನಪಾಗೋರು ನಮ್ಮ ಯಡಿಯೂರಪ್ಪ. ಇವ್ರು ಯಾರು ಏಕಾಏಕಿ ರಾತ್ರೋರಾತ್ರಿ ನಾಯಕರಾಗಲಿಲ್ಲ. ಯಾರು ನಾಯಕ? ಹಿಂಬಾಲಕರನ್ನ ಸೃಷ್ಟಿ ಮಾಡುವವನಲ್ಲ, ಹಿಂಬಾಲಕರನ್ನ ನಾಯಕ ಮಾಡುವವನು ನಾಯಕ, ಜನನಾಯಕ ಯಡಿಯೂರಪ್ಪ. ನಿಮ್ಮ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ ಹೇಳಿ ದಾಸರೇ ಹೇಳಿದ್ರು. ಹಾಗೆ ಯಡಿಯೂರಪ್ಪರ ನಾಮದ ಬಲದಿಂದ ಶಾಸಕರಾದ್ರು, ಸಚಿವರಾದ್ರು. ಯಡಿಯೂರಪ್ಪ ನಾಮದ ಬಲದಿಂದ ವೇದಿಕೆ ಮೇಲೆ ನಮ್ಮ ಬೊಮ್ಮಾಯಿ ಅಂತವರು, ನಮ್ಮ ಎಚ್ ಸದಾನಂದ ಗೌಡರು, ನಮ್ಮ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಯಡಿಯೂರಪ್ಪನವರು 50 ವರ್ಷಗಳ ಕಾಲ ನಾಡಿನ ಎಲ್ಲ ಜಾತಿ ಮತ ಪಂಥಗಳಿಲ್ಲದೆ ಅನ್ನ ಅಕ್ಷರ ಆಶ್ರಯವನ್ನು ಕೊಡ್ತಾ ಮಠಗಳಿಗೆ ಧಾರಾಳವಾಗಿ ಅನುದಾನವನ್ನು ಕೊಟ್ಟು ಆ ಮಠಗಳನ್ನು ಪುನಶ್ಚೇತನ ಮಾಡಿರುವಂತಹ ಕೀರ್ತಿ ಇವತ್ತು ಬಿ.ಎಸ್. ಯಡಿಯೂರಪ್ಪನವರು ಸಲ್ತದೆ. ಆ ಹಿನ್ನೆಲೆಯಲ್ಲಿ ಆ ಬಿ.ಎಸ್. ಯಡಿಯೂರಪ್ಪನವರಿಗೆ ಬಸವಾದಿ ಶಿವಶರಣರು, ಯಡಿಯೂರ ಸಿದ್ದಲಿಂಗೇಶ್ವರು, ನಾಡಿನ ಸಮಸ್ತ ಮಠ ಪೀಠಗಳ ಪೀಠಾಧ್ಯಕ್ಷರ ಆಶೀರ್ವಾದ ಸದಾಕಾಲ ಇರಲಿ. ಅವರ ಜೀವನ ಇನ್ನೂ ಅದ್ಭುತವಾಗಿ ಬೆಳೆಯಲಿ ಅಂತ ಹೇಳ್ತಾ, ಬುದ್ಧನನ್ನ ಜನ ಬಿಡ್ಲಿಲ್ಲ, ಬಸವಣ್ಣನ ಜನ ಬಿಟ್ಟಿಲ್ಲ, ಅಂಬೇಡ್ಕರ್ನ ಬಿಡ್ಲಿಲ್ಲ, ಗಾಂಧಿಯನ್ನ ಬಿಡ್ಲಿಲ್ಲ, ನರೇಂದ್ರ ಮೋದಿಜನ್ನೂ ಜನ ಟೀಕಿಸೋದನ್ನ ಬಿಡ್ಲಿಲ್ಲ, ಯಡಿಯೂರಪ್ಪನೂ ಬಿಟ್ಟಿಲ್ಲ, ನಮ್ಮನ್ನೂ ಬಿಟ್ಟಿಲ್ಲ, ಮುಂದೆ ನಿಮ್ಮನ್ನೂ ಬಿಡೋದಿಲ್ಲ. ಯಾರ್ಯಾರು ನಾಯಕರಾಗಿ ಜಗತ್ತಿಗೆ ಒಳ್ಳೇದು ಮಾಡ್ತಾರೋ ಅವ್ರು ಯಾರನ್ನೂ ಜನ ಬಿಡೋದಿಲ್ಲ. ಆ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರಿಗೆ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಡ್ಲಿ ಅಂತ ಹಾರೈಸ್ತಾ ನಮ್ಮ ಮಾತು ವಿರಾಮ ಕೊಡ್ತೇವೆ. ಎಲ್ಲರಿಗೂ ಶರಣು.